ನಮಸ್ಕಾರ ಈ ದಿನ.comಗೆ ಸ್ವಾಗತ. ನಾನು GM ಪವಿತ್ರ. ನಮ್ಮ ಸೋದರಿಯೊಬ್ಬಳು ತೀವ್ರ ಮಾನವೀಯ ಪ್ರಜಾತಾಂತ್ರಿಕ ಬಿಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಭಾರತದ ಈಶಾನ್ಯ ಭಾಗದಲ್ಲಿರುವ 7 ಸಹೋದರಿಯರು ಅಂದ್ರೆ ಅರುಣಾಚಲ ಪ್ರದೇಶ, ಅಸ್ಸಾಂ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್ ಮತ್ತು ತ್ರಿಪುರಾಗಳನ್ನ ಸಪ್ತ ಸೋದರಿಯರು ಅಂತ ಕರೆಯಲಾಗುತ್ತೆ. ಈ ಪೈಕಿ ಒಬ್ಬಳಾದಂಥ ಮಣಿಪುರವೇ ಆ ಸಹೋದರಿ. ಆಕೆಯ ಮಕ್ಕಳು ಪರಸ್ಪರ ಕೊಂದುಕೊಳ್ತಾ ಇದ್ದಾರೆ. ಕಣ್ಮರೆಯಾದಂಥ ಆಕೆಯ ಮಕ್ಕಳಲ್ಲಿ ಕೆಲವರ ಶವಗಳು ನಂತರ ಇನ್ನೆಲ್ಲೋ ಪತ್ತೆ ಆಗ್ತಾ ಇದೆ. ನಾಡ ಸುತ್ತ ಗಡಿಗಳಿರೋದನ್ನ ನಾವು ಬಲ್ಲೆವು. ಆದರೆ ನಾಡಿನ ಒಳಗೆ ಗಡಿರೇಖೆಗಳನ್ನ ಕೊರೆಯಲಾಗಿದೆ. ಮೈತೇಯಿ, ಕುಕಿ ಮತ್ತು ನಾಗಾಗಳ ಪ್ರದೇಶಗಳು ಬೇರೆ ಅನ್ನೋದು ಅಘೋಷಿತ ಅಲ್ಲ. ಘೋಷಿತ ಗೋಡೆಗಳು ಮನಸ್ಸಿನಲ್ಲಿ ಗಾಢವಾಗಿ ಬೇರೂರ್ಬಿಟ್ಟಿದೆ. ವರ್ಷದ ಕೆಳಗೆ ಒಬ್ಬ ಮಗಳನ್ನ ಬೀದಿಯಲ್ಲಿ ಬೆತ್ತಲೆ ಮೆರವಣಿಗೆ ಮಾಡಲಾಯಿತು. ಅಕ್ಷರಶಃ ಅಮಾನವೀಯತೆಯನ್ನೇ ಬೀದಿಯಲ್ಲಿ ನಡೆಸಲಾಯಿತು ಅನ್ನೋದು ಎಷ್ಟೋ ತಿಂಗಳ ನಂತರ ಗೊತ್ತಾಗತ್ತೆ. ಸಹೋದರರು ಕೇಕೆ ಹಾಕಿ ಸಂಭ್ರಮಿಸ್ತಾ ಇದ್ದಂಥ ವಿಡಿಯೋವನ್ನ ಇಡೀ ದೇಶ ನೋಡಿ ಸ್ತಂಭೀಭೂತವಾಗಿತ್ತು. ಆದರೆ ಆಳ್ತಾ ಇರುವಂಥ ಅಧಿಕಾರಸ್ಥರಿಗೆ ಅದೇ ಮಟ್ಟದ ಗಾಬರಿ ಉಂಟಾಗಿದ್ಯಾ ಇಲ್ವಾ ಅನ್ನೋ ಪ್ರಶ್ನೆ ಮತ್ತೆ ಏಳತ್ತೆ. ಯಾಕಂದ್ರೆ ಅವೆಲ್ಲ ಘಟನೆಗಳ ನಂತರನೂ ಈ ದೇಶದ ಬೇರೆ ಭಾಗಗಳಲ್ಲಿ ಚುನಾವಣೆಗಳು ನಡೀತಾ ಇದೆ. ಗೆದ್ದವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಿದ್ದಾರೆ, ಔತಣ ಕೂಟಗಳನ್ನು ಏರ್ಪಡಿಸ್ತಿದ್ದಾರೆ, ಶಾಸಕರು ಪಕ್ಷ ಬದಲಾಯಿಸ್ತಿದ್ದಾರೆ, ವಾಷಿಂಗ್ ಮಷಿನ್ನಲ್ಲಿ ಹಾದು ಹೋಗಿ ಕಡು ಭ್ರಷ್ಟರು ಪ್ರಾಮಾಣಿಕತೆಯ ಶುದ್ಧ ಚರ್ಮವನ್ನ ಪಡ್ಕೊಳ್ತಾ ಇದ್ದಾರೆ. ವಿಶ್ವ ಗುರುಗಳು ವಿಶ್ವದಾದ್ಯಂತ ಪರ್ಯಟನೆ ಮಾಡಿ ಬೇರೆ ದೇಶಗಳ ನಾಗರಿಕರ ಗೌರವವನ್ನು ಸ್ವೀಕರಿಸ್ತಿದ್ದಾರೆ. ಆದರೆ ಮಣಿಪುರದಲ್ಲಿ ಗೆರೆಗಳು ಅಳಿಸಿಲ್ಲ, ಹಿಂಸೆ ನಿಂತಿಲ್ಲ, ಕೊಲೆಗಳು ಸಹ ನಿಂತಿಲ್ಲ. ಮಣಿಪುರದ ಜಿರಿ ಮತ್ತು ಬರಕ್ ನದಿಗಳು ಕೂಡುವಲ್ಲಿ ಶವಗಳು ಸಿಕ್ಕಿದೆ. ಕೇರಳದ ಕಥೆಯೊಂದರಲ್ಲಿ 1 ಮತ್ತು 1 ಸೇರಿದ್ರೆ ಒಂದು ದೊಡ್ಡ ಆಗತ್ತೆ ಅಂತ ಹೇಳಲಾಗತ್ತೆ. ಯಾಕಂದ್ರೆ 2 ನದಿಗಳು ಸೇರಿದಾಗ ದೊಡ್ಡ ನದಿಯಾಗೋದನ್ನಷ್ಟೇ ಅವ್ರು ನೋಡಿರ್ತಾರೆ. ಬುಡಕಟ್ಟೊಂದರ ವಿಶಿಷ್ಟ ಚಿಂತನೆಯಂತೆ ತೋರುವಂಥ ಈ ಕತೆ ಕೂಡ ಒಂದನ್ನ ವಿಭಜಿಸಿ ಎರಡಾಗಿಸುವವರಿಗೆ ವಿವೇಕವನ್ನ ಕಲಿಸತ್ತೆ. ಆದರೆ ಮಣಿಪುರದಲ್ಲಿ ನದಿಗಳೇನೋ ಕೂಡ್ತಾ ಇದೆ, ಮೈತೇಯಿ ಮತ್ತು ಕುಕಿಗಳು ಕೂಡ್ತಾ ಇಲ್ಲ. ಈ ಸಂಘರ್ಷಕ್ಕೆ ದೀರ್ಘ ಇತಿಹಾಸನೇ ಇದೆ. ಆದರೆ ವರ್ತಮಾನವೇ ಭಯಾನಕ. ಆ ವರ್ತಮಾನ ದೆಹಲಿಯಲ್ಲಿ ಮತ್ತು ಇಂಫಾಲದಲ್ಲಿ ಆಳ್ತಾ ಇರುವವರ ಹಿತಾಸಕ್ತಿಯ ಕಾರಣಕ್ಕೆ ಇಷ್ಟು ಭೀಕರ ಆಗಿದೆ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳಿದೆ. ಅಂತಿಮವಾಗಿ ಆ ಪುರಾವೆಗಳು ಅದು ಬಿಜೆಪಿ, ಅಮಿತ್ ಶಾ, RSS ಮತ್ತು ಮೋದಿಯವರತ್ತ ಬೆರಳು ಮಾಡಿ ತೋರಿಸುತ್ತೆ. ನಮ್ಮ ಗಡಿಗಳು ಮತ್ತು ಗಡಿಗಳಲ್ಲಿ ವಾಸಿಸುತ್ತಿರುವಂತಹ ಜನಸಮುದಾಯಗಳು ನೆರೆ ದೇಶದ ಜೊತೆಗಿನ ಸಂಘರ್ಷಕ್ಕೆ ಆಟದ ದಾಳಗಳಾಗಿ ಬಳಕೆ ಆಗಬಾರ್ದು. ಅದು ಪಾಕಿಸ್ತಾನನೇ ಆಗಿರಲಿ, ಬಮ್ರಾ ಆಗಿರಲಿ, ಬಾಂಗ್ಲಾದೇಶವೇ ಆಗಿರಲಿ. ಮೈತೇಯಿಗಳನ್ನ ಹಿಂದೂಗಳು ಅಂತ, ಕುಕಿಗಳನ್ನ ಕ್ರಿಶ್ಚಿಯನ್ನರು ಅಂತ ನೋಡಿ ಬೌದ್ಧ ಬರ್ಮಾಗಳ ಜೊತೆಗೆ ಈ ಗಂಟುಗಳಲ್ಲಿ ಸಿಕ್ಬಿದ್ರೆ ಏನಾಗಬಹುದೋ ಅದೇ ಆಗ್ತಾ ಇದೆ. ಬಿಜೆಪಿಯ ಸ್ಥಳೀಯ ಮುಖ್ಯಮಂತ್ರಿ ಮತ್ತು ದೇಶದ ಪ್ರಧಾನಮಂತ್ರಿ ಹಾಗೂ ಗೃಹ ಮಂತ್ರಿಗಳು ಇಡೀ ಸಂಘರ್ಷವನ್ನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅಂತ ಇದುವರೆಗೆ ಹಲವಾರು ಜನ ಆರೋಪಿಸಿದ್ದಾರೆ. ಇದನ್ನ ರೆಕಾರ್ಡ್ ಮಾಡ್ತಾ ಇರುವಂತ ಹೊತ್ನಲ್ಲೂ ಸಹ ಪ್ರಧಾನಿ ನರೇಂದ್ರ ಮೋದಿ ನೈಜೀರಿಯಾದಲ್ಲಿದ್ದಾರೆ. ವಿಪರ್ಯಾಸ ಅಂತಂದ್ರೆ ಇದೇ ನೈಜೀರಿಯಾದ ಈಶಾನ್ಯದಲ್ಲೂ ಸಶಸ್ತ್ರ ಸಂಘರ್ಷ ಇದೆ. 525 ಭಾಷೆಗಳನ್ನ ಮಾತಾಡುವ ಸುಮಾರು 300ಕ್ಕೂ ಹೆಚ್ಚು ಭಿನ್ನ ಬುಡಕಟ್ಟುಗಳು ವಾಸಿಸುವ ದೇಶ ಅದು. ಬೋಕೋ ಹರಂ ಜೊತೆಗಿನ ಸಂಘರ್ಷ ಆ ದೇಶವನ್ನ ಹಿಂಡಿ ಹಿಪ್ಪೆ ಮಾಡಿದೆ. ಚರಿತ್ರೆಯ ಉದ್ದಕ್ಕೂ ಹಿಂಸಾತ್ಮಕ ಸಂಘರ್ಷವನ್ನೇ ಮಾಡ್ಕೊಂಡು ಬಂದಂತ ನೈಜೀರಿಯನ್ನರು ಇದುವರೆಗೆ 3 ವಿವಿಧ ಬಗೆಯ ಗಣರಾಜ್ಯಗಳನ್ನು ಸಹ ದಾಟಿ ಬಂದಿದ್ದಾರೆ. ಸುಮಾರು 23 ಕೋಟಿ ಜನಸಂಖ್ಯೆ ಉಳ್ಳ ದೊಡ್ಡ ದೇಶ ಅದು. ಅಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ಸಂದೇಶ ಕೊಡಬಹುದು? ಮಹಾತ್ಮ ಗಾಂಧಿಯ ಭಾರತ ಅಲ್ಲಿ ಶಾಂತಿಯ ಸಂದೇಶ ಕೊಡೋಕೆ ಇಂದು ಶಕ್ತ ಆಗಿದ್ಯಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾರತ ಸರ್ವ ಜನಾಂಗಗಳಿಗೂ ನ್ಯಾಯದ ಸಂದೇಶ ಕೊಡೋಕೆ ಇಂದು ಶಕ್ತ ಆಗಿದ್ಯಾ? ಜವಾಹರ್ಲಾಲ್ ನೆಹರು ಅವರ ಆಳ್ವಿಕೆಯನ್ನ ಕಂಡ ಭಾರತ ಪ್ರಗತಿಶೀಲ ಐಕ್ಯತೆಯ ಸಂದೇಶ ಕೊಡೋಕೆ ಇಂದು ಶಕ್ತ ಆಗಿದ್ಯಾ ಅನ್ನೋ ಪ್ರಶ್ನೆ ಮೋದಿಯವರನ್ನ ಕಾಡತ್ತಾ ಅಥವಾ ಇಲ್ವಾ? ನೈಜೀರಿಯಾದ ಜನಸಂಖ್ಯೆ 23 ಕೋಟಿ, ಮಣಿಪುರದ ಜನಸಂಖ್ಯೆ ಸುಮಾರು 30 ಲಕ್ಷ. 30 ಲಕ್ಷ ಅನ್ನೋದು ಸಣ್ಣ ಸಂಖ್ಯೆ ಏನಲ್ಲ. ಜಗತ್ತಿನ ಸುಮಾರು 60 ದೇಶಗಳಲ್ಲಿ 30 ಲಕ್ಷ ಜನರು ಕೂಡ ಇಲ್ಲ. ಅಷ್ಟು ದೊಡ್ಡ ಸಂಖ್ಯೆಯ ಈ ಪುಟ್ಟ ಪ್ರದೇಶದಲ್ಲಿ ಶಾಂತಿಯನ್ನ, ಸೋದರತೆಯನ್ನ ಸಾಧಿಸೋಕೆ ಭಾರತದಂತಹ ಜಗತ್ತಿನ ಅತ್ಯಂತ ವಿಶಿಷ್ಟ ದೇಶಕ್ಕೆ ಸಾಧ್ಯ ಇಲ್ವಾ? 77 ವರ್ಷಗಳ ಹಿಂದೆ ತನ್ನದೇ ಸ್ವಂತ ಸಾರ್ವಭೌಮ ದೇಶ ಗಳಿಸಿಕೊಂಡಾಗ ಈ ದೇಶದಲ್ಲೂ ಅಪಾರ ವೈವಿಧ್ಯತೆ, ಅಸಮಾನತೆಗಳಿತ್ತು. ಇಲ್ಲಿಯವರೆಗೆ ಈ ದೇಶ ಉಳ್ಕೊಂಡು ಬರೋಕೆ 3 ಸಂಗತಿಗಳು ಕಾರಣ ಆಗತ್ತೆ. ಒಂದು, ವೀರೋಚಿತವಾದ ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋ ಐಕ್ಯ ಹೋರಾಟ.
ಸರ್ವರಿಗೂ ಸಮಾನತೆಯನ್ನ ಸಾರುವ ಸಂವಿಧಾನ ಮತ್ತು ಅದರಡಿಯಲ್ಲಿ ಹೊಸ ಭಾರತವನ್ನ ಆಳಿದ ಆರಂಭದ ನಾಯಕತ್ವ. ನೆಹರು ಅವರು ಕಾಶ್ಮೀರದ ವಿಚಾರವನ್ನ ಅಷ್ಟು ಸರಿಯಾಗಿ ನಿಭಾಯಿಸಿಲ್ಲ ಅನ್ನೋದನ್ನ ಹೊರತುಪಡಿಸಿದ್ರೆ ಉಳಿದಂತೆ ಇಷ್ಟು ವಿಸ್ಮಯಕಾರಿ ವೈವಿಧ್ಯಮಯ ಭಾರತವನ್ನ ಅವರು ಉಳಿಸಿದ್ದು ಬಹುದೊಡ್ಡ ಕೊಡುಗೆ. ಆದ್ರೆ ಇವತ್ತು ಏನಾಗ್ತಾ ಇದೆ ಅನ್ನೋದಕ್ಕೆ ಒಂದು ನಿದರ್ಶನವೇ ಮಣಿಪುರ. ಏಕ್ ಹೇ ತೋ ಸೇಫ್ ಹೇ ಅಂದ್ರೆ ಒಂದಾಗಿದ್ರೆ ನಾವು ಸುರಕ್ಷಿತ ಅನ್ನೋ ಘೋಷಣೆ ಎಷ್ಟು ವಿಪರ್ಯಾಸಕರ ಅನ್ನೋದನ್ನ ನೋಡಿ. ಅದು ಇಡೀ ದೇಶದ ಜನರಿಗೆ ಒಂದಾಗೋಕೆ ಕರೆ ಕೊಡ್ತಿರೋದಲ್ಲ, ಈ ದೇಶದಲ್ಲಿ 20 ಕೋಟಿಯಷ್ಟಿರುವಂತಹ ಅಲ್ಪಸಂಖ್ಯಾತರ ವಿರುದ್ಧದ ರಣಕಹಳೆ ಅದು. ಅಂದ್ರೆ ಒಂದಾಗೋದಕ್ಕಲ್ಲ, ಒಡೆದಾಳೋದಕ್ಕೆ ಕೊಡ್ತಾ ಇರುವಂತ ಕರೆ ಅದು. ಒನ್ ನೇಷನ್ ಒನ್ ಎಲೆಕ್ಷನ್, ಒಂದು ದೇಶ ಒಂದು ಚುನಾವಣೆ ಅನ್ನೋ ಘೋಷಣೆಯಂತೇನೆ ಇದು ಸಹ. ತನ್ನ ರಾಜಕೀಯ ಹಿತಾಸಕ್ತಿಗಾಗಿ ಒಂದೇ ಬಾರಿಗೆ ನಡಿಬೇಕಿದ್ದಂತ ಹರಿಯಾಣ, ಕಾಶ್ಮೀರ ಹಾಗೂ ಜಾರ್ಖಂಡ್, ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಗಳನ್ನೇ ಒಟ್ಟಿಗೆ ನಡೆಸಿದ ಸರ್ಕಾರ ಒಂದು ದೇಶದ ಸಮಸ್ತ ಚುನಾವಣೆಗಳನ್ನ ಒಟ್ಟಿಗೆ ನಡೆಸುವ ಹುನ್ನಾರಕ್ಕೆ ಕೈ ಹಾಕಿದೆ. ಈಗ ಒಂದಾಗಿದ್ರೆ ನಾವು ಸುರಕ್ಷಿತ ಅನ್ನೋ ಒಡೆಯುವ ಕೂಗನ್ನ ಹಾಕಿದೆ. ಈಶಾನ್ಯದ ಸಪ್ತ ಸೋದರಿಯರಲ್ಲಿ ಒಬ್ಬಳ ದೇಹವನ್ನೇ ಸೀಳ್ತಾ ಇರುವಂತಹ ಕ್ರೌರ್ಯದಲ್ಲಿ ಶಾಮೀಲಾಗಿದ್ಯೆ ಅನ್ನೋ ಆರೋಪ ಒಂದ್ ವೇಳೆ ಸುಳ್ಳು ಅಂತ ಅನ್ಕೊಂಡ್ರು ಅದನ್ನ ಶಮನ ಮಾಡುವಲ್ಲಂತೂ ವಿಫಲ ಆಗಿದೆ. ಹಾಗಾಗಿನೇ ಈ ಪ್ರಶ್ನೆ, ಭಾರತವನ್ನ ದೇಶವಾಗಿ ಉಳಿಸ್ಕೊಳ್ಳೋಕೆ ಶಾಂತಿ, ಸೋದರತೆ ಅಗತ್ಯ ಅಂತ ಪ್ರಧಾನಿಯವರು ಅರ್ತಿದಾರಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.